ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಮಸಾಲ ರವಾ ಇಡ್ಲಿ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಕ್ವಿಕ್ಕಾಗಿ ಮಾಡೋದು ಇಡ್ಲಿನ. ಇನ್ಸ್ಟಂಟು ಆಗಿ ಇದು ನೆನೆಸೋದು ಬೇಡ, ರುಬ್ಬೋದು ಬೇಡ, ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವನ್ನು, ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಬೋದು ನೀವು. ಚಿಕ್ಕದಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ನಾನು ಇಲ್ಲಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟಿಫಿನ್ ಏನು ಮಾಡೋದಪ್ಪ, ಉದ್ದಿನಬೇಳೆನೂ ನೆನೆ ಇಟ್ಟಿಲ್ಲ, ರವೆ ನೆನೆ ಇಟ್ಟಿಲ್ಲ, ಆ ಥರ ಅನ್ನೋ ಹಾಗೇ ಇಲ್ಲ. ಇದು ಇನ್ಸ್ಟಂಟಾಗಿ ಮನೆಯಲ್ಲಿ ಸೂಜಿ ರವೆ ಇದ್ದೇ ಇರುತ್ತೆ. ಉಪ್ಪಿಟ್ಟು ಮಾಡೋ ರವೆ ಅಂತಾರಲ್ಲ, ಸೊ ಇದು ಇದ್ದೇ ಇರುತ್ತೆ. ಸೊ ಅದರಿಂದ ಈಸಿಯಾಗಿ ನಾವು ಇಡ್ಲಿನ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, 2-3 ಸ್ಪೂನು. ನೆಕ್ಸ್ಟು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅದು. ಸ್ಪೂನು ಉದ್ದಿನಬೇಳೆ. ಟಿಫಿನ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತಿನ್ಬೋದು. ಇದನ್ನ ಇಡ್ಲಿನ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ರೆಸಿಪಿ. 20 ಮಿನಿಟ್ಸಲ್ಲಿ ಎಲ್ಲನೂ ಇಡ್ಲಿನೂ ರೆಡಿಯಾಗಿರುತ್ತೆ. ಸ್ವಲ್ಪ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಪೂರಾ ಬೇಕಂದರೆ ತುಪ್ಪನೇ ಬಳಸ್ಬೋದು, ಇಲ್ಲಾಂದರೆ ಎಣ್ಣೆನೂ ಬಳಸ್ಬೋದು. ನಾನು ಇಲ್ಲಿ ಎರಡೂ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಬಿಟ್ಕೊಳ್ಳಿ ಕಲರು. ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ಕಲರ್ ಬಂದರೆ ಇಡ್ಲಿ ಮೇಲ್ಗಡೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ ಈಗ. ಇದಕ್ಕೆ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ನೀವು. ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಲ್ಲಿ ಸ್ವಲ್ಪ ರೆಡ್ಡಿಶ್ ಬಂದಿರತ್ತಲ್ಲ, ಸೊ ಅದೊಂದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಎರಡೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದರ ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಆಗಲಿ. ನೀವು ಒಗ್ಗರಣೆ ಮಾಡೋವಾಗನೇ ಆವಾಗೂ ಸಾಸಿವೆ ಹಾಕ್ಬೋದು. ಇಲ್ಲಿ 1 ಕಪ್ಪಷ್ಟು ಸೂಜಿ ರವೆ ಅಂತಾರಲ್ಲ, ಅದನ್ನ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ, ವೈಟ್ ರವೆ 1 ಕಪ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೊತೀರೋ ನೋಡಿ, ಇಡ್ಲಿನೂ ಅಷ್ಟೇ ಸಾಫ್ಟಾಗಿ ಉದುರಾಗಿನೂ ಬರುತ್ತೆ. ಆಮೇಲೆ ನೆಕ್ಸ್ಟಿಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೀವು ಅದೇ ಫಸ್ಟಿಗೆ ಫ್ರೈ ಮಾಡ್ಕೊತಾ ಇದ್ರಲ್ಲ, ಸೊ ಆವಾಗನೇ ಸಾಸಿವೆ ಒಗ್ಗರಣೆನೂ ಮಾಡ್ಕೋಬೋದು. ಸ್ವಲ್ಪ ಇಂಗು, ಸಾಸಿವೆ ಒಗ್ಗರಣೆನ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇಂಗು ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ. ಬಾಯಲ್ಲೂ ಸಾಸಿವೆ ಎಲ್ಲ ಸಿಗುತ್ತಲ್ಲ, ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಎಲ್ಲನೂ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ರವೆ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಈಗ ಸ್ವಲ್ಪ ತಣ್ಣಗಾಗಲಿ ಅದು. ಈಗ ನೆಕ್ಸ್ಟು ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ, ಸಾಸಿವೆ ಮತ್ತು ಇಂಗು, ಎಣ್ಣೆ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬೌಲಿಗೆ ಹಾಕ್ಕೊಂಡು.
ನೆಕ್ಸ್ಟ್ ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಿನ ಪ್ರಮಾಣದಲ್ಲಿ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಮೊಸರು ನೀವು ಅದಕ್ಕೆ ಅನುಸಾರವಾಗಿ ಜಾಸ್ತಿನೂ ಹಾಕೋಬೋದು. ಅಂದರೆ ಮೊಸರು ಒಬ್ಬೊಬ್ಬರು ಅದು ತಿಕ್ಕಾಗಿ ಬರುತ್ತೆ, ಇಲ್ಲಾಂದರೆ ಲಿಕ್ವಿಡ್ ಬರುತ್ತೆ. ನೀರು ಆಗಿದ್ದರೆ ಜಾಸ್ತಿ ಸ್ವಲ್ಪ ಮೊಸರು ಹಾಕೋಬೋದು. ಗಟ್ಟಿಯಾಗಿ ಬಂದರೆ ಇನ್ನೂ ಸ್ವಲ್ಪನೂ ನೀರು ಹಾಕೋಬೋದು, ಇಲ್ಲಾಂದರೆ ಮೊಸರು ಜಾಸ್ತಿ ಇದ್ದರೆ ಮೊಸರನ್ನು ಹಾಕೋಬೋದು. ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಮತ್ತೆ ನೀರು ಸ್ವಲ್ಪ ಇಲ್ಲಾಂದರೆ ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ರವೆ ಹುರಿಯುವಾಗ ಇದು ಮಿಕ್ಸ್ ಮಾಡುವಾಗನೇ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ಅದಕ್ಕೆ ಇಡ್ಲಿ ನಾರ್ಮಲ್ ಎಷ್ಟು ಹದ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಮಾಡಿ ಇಟ್ಕೊಡಿ. ಇದು ಸ್ವಲ್ಪ 15 ನಿಮಿಷ ಬಿಡಬೇಕು. ಇದನ್ನ 15 ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ರವೆ ಎಲ್ಲ ನೆನಿಬೇಕಲ್ಲ, ಸೊ ಅದಕ್ಕೋಸ್ಕರ. ಇಲ್ಲಿ ಬೇಕಿಂಗ್ ಸೋಡಾ ಆದರೂ ಹಾಕೋಬಹುದು, ಇಲ್ಲಾಂದರೆ ನಾರ್ಮಲ್ ಮನೆಯಲ್ಲಿ ಸೋಡಾ ಇರುತ್ತಲ್ಲ, ಸೊ ಅದನ್ನಾದರೂ ಹಾಕೋಬಹುದು. ಇಲ್ಲ ಸ್ವಲ್ಪ ಈನೋ ಇದ್ದರೆ ಈನೋನು ಹಾಕ್ಬೋದು. ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕಿದ್ದೀನಿ ಅರ್ಧ ಸ್ಪೂನಷ್ಟು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ನೀರು ಬೇಡ. ಅಂದರೆ ಆಲ್ರೆಡಿ ನೆಂದಿದೆಯಲ್ಲ, ನೆನೆದ 15 ನಿಮಿಷ ಆದಮೇಲೆ ನೆಂದಿರುತ್ತಲ್ಲ, ತುಂಬ ಮಿಕ್ಸ್ ಮಾಡಬೇಡಿ, ಅದು ರವೆ ಎಲ್ಲ ಒಡೆದು ಹೋಗ್ಬಿಡುತ್ತೆ. ಸೊ ನಿಧಾನಕ್ಕೆ ಅಷ್ಟೇ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟಿಗೆ ಸೋಡಾ ಎಲ್ಲ ಹಾಕಿದ್ಮೇಲೆ ಕುಕ್ಕರ್ ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದಕ್ಕೆ ನೀರು ಇಟ್ಕೊಂಡು ಇಡ್ಲಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ನೋಡಿ ಇಡ್ಲಿ ಪ್ಲೇಟ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ಹಚ್ಕೋಬೋದು. ನಾನು ಇಲ್ಲಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಗೋಡಂಬಿನ ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಗೋಡಂಬಿನ ಇಟ್ಕೊತಾ ಇದ್ದೀನಿ. ಇದನ್ನು ಸ್ಕಿಪ್ ಬೇಕಂದ್ರೂ ಮಾಡ್ಕೋಬೋದು ನೀವು, ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಒಂದೊಂದು ಗೋಡಂಬಿನ ಇಟ್ಟಿದ್ದೀನಿ ಇಲ್ಲಿ. ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇಡ್ಲಿ ಅದಕ್ಕೆ ಕರೆಕ್ಟಾಗಿ ಬಂದಿದೆ. ಮಿಕ್ಸ್ ಮಾಡುವಾಗ ಕೈಯಲ್ಲಿ ಹಗುರ ಅಂತ ಬರಬೇಕು. ಅದೇ ಸೋಡಾನು ಹಾಕಿದ್ದೀವಲ್ಲ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ಈಗ ಈನೋ ಹಾಕಿದ ನಂತರ ತುಂಬ ಹೊತ್ತು ಬಿಡಬಾರ್ದು, ಮತ್ತು ಸೋಡಾ ಹಾಕಿದ ನಂತರನೂ ಬೇಗನೆ ಮಾಡ್ಕೊಂಬಿಡಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಈಗ ಬಾಯ್ಲ್ ಆಗ್ತದೆ ನೀರು. ಐದು ನಿಮಿಷ ಬೇಯಿಸ್ಕೊಳ್ಳಿ, ತುಂಬ ಹೆಚ್ಚು ಬೇಡ. ನೋಡಿ ಇಡ್ಲಿ ರೆಡಿ ಆಯ್ತು. ಈಗ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ನಿಮಗೆ ಗೊತ್ತಾಗುತ್ತೆ, ನಾರ್ಮಲ್ ಇಡ್ಲಿ ಮಾಡ್ತಿರ್ತೀರಲ್ಲ, ಸೇಮ್ ಅದೇ ಅದಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ, ಕೊಬ್ಬರಿ ಚಟ್ನಿ ಮಾಡ್ಕೊತಾ ಇದ್ದೀನಿ.
ಅದು ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ. ಕೊಬ್ಬರಿನ ತುರಿದಾದ್ರೂ ಹಾಕೋಬೋದು, ಇಲ್ಲಾಂದರೆ ಈ ಥರ ಕಟ್ ಮಾಡಿಕೊಂಡು ಆದರೂ ಹಾಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಪುಟಾಣಿ ಅಂತೀವಿ, ಇಲ್ಲಾಂದರೆ ಕಡಲೆ ಪುಡಿ ಅಂತಾರೆ ಇದಕ್ಕೆ. ಇಲ್ಲಿ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ 2-3 ಎಸಳು ಕರಿಬೇವು ಸೊಪ್ಪು ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡಿ ಆಗಿದೆ. ಈಗ ಸ್ವಲ್ಪ ತಿಕ್ಕಾಗಿ ಏನು ಬೇಡ, ಸ್ವಲ್ಪ ನೀರಾಗಿನೇ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಚಟ್ನಿ ಯಾವ ಥರ ಬೇಕು ನೋಡಿ ಆ ಥರ ಮಾಡ್ಕೊಳ್ಳಿ. ನೋಡಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಚಟ್ನಿ. ಈಗ ರವೆ ಇಡ್ಲಿ ಜೊತೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಇದಕ್ಕೆ ಈಗ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಈ ಕಡೆ ರವೆ ಇಡ್ಲಿನೂ ರೆಡಿ ಆಯಿತು. ನೋಡಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ರವೆ ಇಡ್ಲಿ. ಇಲ್ಲಿ ಒಂದು ಒಗ್ಗರಣೆ, ಇಂಗು ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಟೆ ನಾನು ಚಟ್ನಿಗೆ. ತುಂಬಾ ಸಾಫ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.